ಸರ್ ಹೇಳಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ದಿನಾಂಕ 3/7/2025 ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ದ್ವಿಭಾಷಾ ನೀತಿಯನ್ನ ಜಾರಿಗೊಳಿಸಬೇಕು, ಕನ್ನಡದ ಮಕ್ಕಳ ಮೇಲೆ ಹಿಂದಿ ಭಾಷೆಯನ್ನ ಹೇರಿಕೆ ಮಾಡುವುದನ್ನ ತಡಿಬೇಕು ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆದಂತದ್ದು. ಅದನ್ನ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖಾಂತರ ಅಲ್ಲಿ ಹೋರಾಟ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಕೊಡುವಂತ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಉದ್ದೇಶ ಕನ್ನಡದ ಮಕ್ಕಳು SSLC ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಲಕ್ಷಾಂತರ ಮಕ್ಕಳು ಇವತ್ತು ಹಿಂದಿ ಭಾಷೆಯನ್ನ ಬರೀಲಿಕ್ಕಾಗದೆ ಉತ್ತೀರ್ಣರಾಗದೆ ಫೈಲ್ ಆಗ್ತಾ ಇದ್ದಾರೆ. ಇದು ನಮ್ಮ ಕನ್ನಡದ ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯ. ಹಂಗಾಗಿ ನಮ್ಮ ರಾಜ್ಯದ ಭಾಷೆ ಕನ್ನಡ ಜೊತೆಗೆ ಸಂಪರ್ಕದ ಭಾಷೆಯಾಗಿ ಇಂಗ್ಲಿಷು ಈ ಎರಡು ಭಾಷೆಗಳು ಸಾಕು. ನಮಗೆ ಹಿಂದಿ ಭಾಷೆಯನ್ನ ಹೇರಿಕೆ ಮಾಡುವಂತದ್ದು ಬೇಡ. ಕರ್ನಾಟಕ ಬಿಟ್ಟು ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಸಹ ತ್ರಿಭಾಷಾ ಸೂತ್ರ ಇಲ್ಲ. ಅಚಾನಕ್ ಆಗಿ ಕರ್ನಾಟಕ 1968ನೇ ಇಸ್ವಿಯಲ್ಲಿ ತ್ರಿಭಾಷಾ ಸೂತ್ರವನ್ನ ಒಪ್ಕೊಂಡಿದೆ. ಅದನ್ನ ಈಗಲಾದರೂ ಎಚ್ಚೆತ್ತುಕೊಂಡು ಸರ್ಕಾರಗಳು ಕೂಡಲೇ ರದ್ದುಪಡಿಸಿ ದ್ವಿಭಾಷಾ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಿ ಕನ್ನಡದ ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಒತ್ತಾಯ. ಜೊತೆಗೆ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳು ಮತ್ತೆ ಆ ಭಾಷೆಗಳನ್ನ ಸಮಾನವಾಗಿ ನೋಡಬೇಕಿರುವಂತಹ ಕೇಂದ್ರ ಸರ್ಕಾರ ಒಂದೊಂದು ರಾಜ್ಯಕ್ಕೆ ಒಂದೊಂದು ನ್ಯಾಯ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ 6 ಸಬ್ಜೆಕ್ಟ್ 3 ಭಾಷೆ ಪರೀಕ್ಷೆ ಬರೀಬೇಕು. ಅದೇ CBSE ಮತ್ತು ICSE ಸಿಲ್ಬರ್ ಅಲ್ಲಿ ಓದುವಂತ ಮಕ್ಕಳು ಅವರು ಪರೀಕ್ಷೆ ಬರೆಯುವಾಗ 5 ಸಬ್ಜೆಕ್ಟ್ 2 ಭಾಷೆ ಮಾತ್ರ. ಅಂದ್ರೆ ಕನ್ನಡದ ಮಕ್ಕಳಿಗೆ ಇದು ತಾರತಮ್ಯ ಮಾಡುವಂತದ್ದು ಕೇಂದ್ರ ಸರ್ಕಾರನು ಮಾಡ್ತಾ ಇದೆ. ಎರಡೂ ಸರ್ಕಾರಗಳು ಕನ್ನಡಿಗರ ಈ ಕೂಗನ್ನ ಕೇಳಿಸಿಕೊಂಡು ಎಚ್ಚೆತ್ತು ಶೀಘ್ರ ಅನ್ಯಾಯವನ್ನ ಸರಿಪಡಿಸಿದ್ರೆ ಸರಿ. ಇಲ್ಲ ಅಂತಂದ್ರೆ ಈ ಹೋರಾಟ ತಾಲೂಕು ಮಟ್ಟ, ಹೋಬಳಿ ಮಟ್ಟ, ಪ್ರತಿ ಗ್ರಾಮ ಮಟ್ಟಕ್ಕೂ ತಗೊಂಡು ಹೋಗುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ನಾಯಕರಾದಂತ ನಾರಾಯಣಗೌಡರ ನಾಯಕತ್ವದಲ್ಲಿ ನಾವೆಲ್ಲರೂ ಸಹ ಮಾಡ್ತೀವಿ ಅನ್ನುವಂತ ಮಾತನ್ನ ಇವತ್ತು ಸ್ಪಷ್ಟವಾಗಿದೆ. MR ಲೋಕೇಶ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಚಿಕ್ಕಬಳ್ಳಾಪುರ ಜಿಲ್ಲೆ.